ನಿನ್ನೆ ರಾತ್ರಿ ಮಲ್ಗೋಗಿದ್ದೆ ಜನವರಿ ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಡಿಸೆಂಬರ್ ಆಗಿದೆ. ಏನ್ ಗುರು ಕಣ್ಮುಚ್ಚಿ ಕಣ್ ಬಿಡೋಷ್ಟರಲ್ಲಿ ಒಂದ್ ವರ್ಷನೇ ಕಳೆದೋಯ್ತು. ಈ ವರ್ಷ ಏನೋ ಕಿದ್ದು ದಬಾಕ್ತೀವಿ ಅಂತ ಮಾಡ್ಕೊಂಡಿದ್ದು ಪ್ರಾಮಿಸ್ಗಳು ನಾವು ಕಿತ್ಕೊಂಡ್ ಹೋದ್ವು. ಈ ವರ್ಷ ಏನು ಮಾಡೇ ಇಲ್ವಲ್ಲ ಅಂತ ಕೊರಗಕ್ ಮಾತ್ರ ಹೋಗ್ಬೇಡಿ. ಯಾಕಂದ್ರೆ ಈ ವರ್ಷ ನಾವು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳಂತೂ ಖಂಡಿತ ನೋಡಿದೀವಿ. ಅಷ್ಟಾದ್ರೂ ಖುಷಿ ಇದೆ. ನಂಗೆ ಇಷ್ಟ ಆಗಿರೋ ಈ ವರ್ಷದ 10 ಬೆಸ್ಟ್ ಕನ್ನಡ ಮೂವೀಸು ನಾನ್ ನಿಮ್ಗೆ ಹೇಳಕ್ ಹೋಗ್ತಿದ್ದೀನಿ. ಹಾಗೆ ಈ ಲೀಸ್ಟ್ ಕೂಡ ನಂದೇ ಆಗಿರುತ್ತೆ. ಸೊ, ರ್ಯಾಂಕಿಂಗ್ ಕೂಡ ನನ್ನದೇ ಒಪಿನಿಯನ್ ಹಾಗೂ ಪರ್ಸನಲ್ ಆಗಿರುತ್ತೆ. ಸೊ, ನಿಮ್ಗೆ ಆ ಸಿನಿಮಾದ ರ್ಯಾಂಕಿಂಗು ಎಷ್ಟ್ರಲ್ಲಿ ಇರ್ಬೇಕು ಅಂತ ಡೈರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸಿ. ನಾವು ಈ ಲೀಸ್ಟ್‌ನ ಸ್ಟಾರ್ಟಿಂಗ್ ಇಂದ ಬೇಡ, ಲಾಸ್ಟ್ ಇಂದ ನೋಡ್ಕೊ ಬರೋಣ. ಸೊ, ಈ ಲೀಸ್ಟ್‌ನ 10ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಕೃಷ್ಣಂ ಪ್ರಣಮ್ ಸಖಿ. ಹೌದು, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವರದ್ದೇ ಆದ ಓನ್ ಸ್ಟೈಲ್ ಅಲ್ಲಿ ಕಮ್‌ಬ್ಯಾಕ್ ಮಾಡಿ ಫ್ಯಾಮಿಲಿ ಆಡಿಯನ್ಸ್‌ನ ಥಿಯೇಟರ್‌ಗೆ ಬರೋ ಹಾಗೆ ಮಾಡಿದ ಈ ಸಿನಿಮಾ ನನ್ನ ಲಿಸ್ಟ್‌ನ 10ನೇ ಸ್ಥಾನದಲ್ಲಿದೆ. ಈ ಲಿಸ್ಟ್‌ನ 9ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ರಾಜ್‌ಬಿ ಶೆಟ್ಟಿ ಅವರ ರೂಪಾಂತರ. ರಾಜ್‌ಬಿ ಶೆಟ್ಟಿ ಅವರು ನಟಿಸಿರುವ ಈ ಸಿನಿಮಾ ಒಂದು ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಜೊತೆ ಬಂತು. ಈ ಸಿನಿಮಾ ಸಾಕಷ್ಟು ಜನಕ್ಕೆ ಇಷ್ಟ ಆಯ್ತು, ಹಾಗೆ ಸಾಕಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಸೊ, ಇದು ನನ್ನ ಲಿಸ್ಟ್‌ನ 9ನೇ ಸ್ಥಾನದಲ್ಲಿ ಇದೆ. ಈ ಲೀಸ್ಟಲ್ಲಿ ನಾನು ಹೇಳೋ ಸಿನಿಮಾಗಳದ್ದು ನಿಮಗೆ ಸರ್ಪ್ರೈಸ್ ಮಾಡೋದು ಗ್ಯಾರಂಟಿ. ಹೌದು, ಈ ಲೀಸ್ಟ್‌ನ 8ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಮರ್ಯಾದೆ ಪ್ರಶ್ನೆ. ಈ ಸಿನಿಮಾ ಇನ್ನೂ ಥಿಯೇಟರ್ಸ್‌ಗಳಲ್ಲಿ ನಡೀತಾ ಇದೆ. ನೀವು ನೋಡದೇ ಇದ್ರೆ ಸಿನಿಮಾ ಹೋಗಿ ನೋಡಿ ಒಂದ್ಸತಿ. ಹಾಗೆ ಫ್ಲಾಪ್ ಆಗಿರೋ ಆಕ್ಟರ್ಸ್‌ಗಳನ್ನೆಲ್ಲ ಇಟ್ಕೊಂಡು ಒಂದು ಹಿಟ್ ಆಗುವಂತ ಕಂಟೆಂಟ್ ಕೊಟ್ಟಿರೋದು ನಿಜವಾಗ್ಲೂ ಒಂದು ಗ್ರೇಟೇ. ಈ ಸಿನಿಮಾ ನೀವು ಮಿಸ್ ಮಾಡಬೇಡಿ, ನಿಜವಾಗ್ಲೂ ಚೆನ್ನಾಗಿದೆ. ಹಾಗೆ ಈ ಲೀಸ್ಟ್‌ನ 7ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಮರ್ಫಿ. ಹೌದು, ಈ ಸಿನಿಮಾ ಒಂದು ಯೂನಿಕ್ ಕಂಟೆಂಟ್ ಜೊತೆ ಬಂತು. ಈ ಸಿನಿಮಾ ಸಕ್ಸಸ್‌ಫುಲ್ಲಿ ಆಡಿಯನ್ಸ್ ಹಾರ್ಟ್‌ಗೆ ಮತ್ತೆ ಎಮೋಷನ್ಸ್‌ಗೆ ಟಚ್ ಆಗೋ ತರ ಮಾಡಿದೆ. ಇದು ಒಂದು ಸೈ-ಫೈ ಥ್ರಿಲ್ಲರ್ ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ ಒಂದು ಲವ್ ಆಂಗಲ್ ಕೂಡ ಇದೆ. ನಿಜವಾಗ್ಲೂ ಒಂದು ಬೆಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಅಂತಾನೂ ಹೇಳ್ಬೋದು. ಹಾಗೆ ಈ ತರ ಪ್ರಯತ್ನಗಳು ನಮ್ಮ ಇಂಡಸ್ಟ್ರಿನಲ್ಲಿ ಬರ್ತಾ ಇರಬೇಕು. ನಿಜವಾಗ್ಲೂ ಮರ್ಫಿ ಸಿನಿಮಾ ಇವಾಗ ಅಮೆಜಾನ್ ಪ್ರೈಮಲ್ಲಿದೆ. ನೋಡದೇ ಇರೋರು ದಯವಿಟ್ಟು ಹೋಗಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಲೀಸ್ಟ್‌ನ 6ನೇ ಸ್ಥಾನದಲ್ಲಿರುವಂತಹ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಇಬ್ಬನಿ ತಬ್ಬಿದ ಇಳೇಲಿ. ಮಾಸು, ಕಮರ್ಷಿಯಲ್ ಸಿನಿಮಾಗಳು ಮಾಡೋಂಥ ಈ ಟೈಮಲ್ಲಿ ಪರಮ ಸ್ಟುಡಿಯೋಸ್ ಅವರು ಇದು ಒಂದು ಪ್ಯೂರ್ ಎಮೋಷನ್ ಸ್ಪೇಸ್ ಸಿನಿಮಾ ತಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟು. ಹಾಗೆ ಈ ಸಿನಿಮಾದ ವಿಜುವಲ್ಸು, ಹಾಗೆ ಇದರ ಸ್ಟೋರಿ ಟೆಲ್ಲಿಂಗು, ಹಾಗೆ ಇದರ ಒಂದು ಕ್ರಾಫ್ಟು ನಿಜವಾಗ್ಲೂ ತುಂಬಾ ಇಂಪ್ರೆಸಿವ್. ಹಾಗೆ ಸೊ, ಈ ಸಿನಿಮಾ 6ನೇ ಪ್ಲೇಸ್ ಡಿಸರ್ವ್ ಮಾಡುತ್ತೆ. ನೀವು ನೋಡದೇ ಇದ್ರೆ ದಯವಿಟ್ಟು ಈ ಸಿನಿಮಾ ಹೋಗಿ ನೋಡಿ. ಈಗ ನಮ್ಮ ಲೀಸ್ಟ್‌ನ ಟಾಪ್ 5 ಮೂವೀಸ್ ಬಗ್ಗೆ ಮಾತಾಡೋಣ. ಈ ಟಾಪ್ 5 ಅಲ್ಲಿ ಬರುವಂತ ಮೊದಲ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಬ್ಲಿಂಕ್. ಹೌದು, ಈ ವರ್ಷದಲ್ಲಿ ಬಂದಂತ ಇದು ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬಹುದು. ಇದರ ಬಗ್ಗೆ ತುಂಬಾ ಜನ ಇದುವರೆಗೂ ಏನೇನೋ ಹೇಳಿದ್ದಾರೆ, ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ನಾನು ಏನು ಜಾಸ್ತಿ ಹೇಳಕ್ ಹೋಗಲ್ಲ. ಇದರ ಕೋರ್ ಎಲಿಮೆಂಟ್ ಬಗ್ಗೆ ಹೇಳೋದಾದ್ರೆ, ಬೇರೆ ಸಿನಿಮಾದಿಂದ ತಗೊಂಡಿರೋ ಇದರ ಕೋರ್ ಎಲಿಮೆಂಟು ಅವರು ಅದನ್ನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ಇಂಡಿಯನ್ ಫ್ಲೇವರ್ಸ್ ಹಾಕಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟು. ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಹೇಗನ್ನಿಸ್ತು ನಂಗೆ ತಿಳಿಸಿ. ಹಾಗೆ ಈ ಲೀಸ್ಟ್‌ನ 4th ಅಲ್ಲಿ ಬರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಭೀಮಾ. ಎಷ್ಟೋ ಜನ ಬೈಬೋದು, ನಾಕ್ಯಾಕೆ ಫಸ್ಟ್ ಯಾಕಿಲ್ಲ ಅಂತ. ಆದ್ರೆ ಹಾನೆಸ್ಟ್ ಆಗಿ ನನ್ನ ಒಪಿನಿಯನ್ ಇದೆ. ಇದು ನನ್ನ ಟಾಪ್ 5 ಅಲ್ಲಿ ಇರೋ ಸಿನಿಮಾ. ಇದರ ಸಾಂಗ್ಸು, ಇದರ ಮ್ಯೂಸಿಕ್ಕು ಹಾಗೂ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಸ್ಕಿಲ್ಸ್. ಸೊ, ಇದು ನನ್ನ ನಂಬರ್ 4. ಈ ಲೀಸ್ಟ್‌ನ 3ನೇ ಸ್ಥಾನದಲ್ಲಿ ಬರುವಂತ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಶಾಕಾಹಾರಿ. ಈ ಸಿನಿಮಾ ಒಬ್ಬ ಹೊಸ ಡೈರೆಕ್ಟರ್ ಮಾಡಿದ್ರು ಅದು ಹೊಸಬನ ಸಿನಿಮಾ ತರ ಅನ್ಸಲ್ಲ. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಇದೆ ಸಿನಿಮಾ. ಇದರ ಸ್ಟೋರಿ, ಸ್ಕ್ರೀನ್ ಪ್ಲೇ ಹಾಗೂ ಇವರು ಚೂಸ್ ಮಾಡಿದಂತ ಲೊಕೇಶನ್ನು, ಇವರು ಯಾವುದು ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಈ ಸಿನಿಮಾದ ಒಂದು ಎಕ್ಸಲೆನ್ಸ್‌ನ ತೋರಿಸಿದ್ದಾರೆ. ಇದು ಯಾವುದೋ ಒಂದು ಮಲಯಾಳಂ ಸಿನಿಮಾಕ್ಕಿಂತ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಸೊ, ಇಟ್ ಡಿಸರ್ವ್ ನಂಬರ್ 3. ಸೊ, ಹಾಗೆ ಇದರ ನಂಬರ್ 2 ಅಲ್ಲಿರುವಂತ ಸಿನಿಮಾ ಯಾವ್ದಪ್ಪ ಅಂದ್ರೆ ಬಗೀರ. ಹೌದು, ನಂಬರ್ 2 ಯಾಕಂದ್ರೆ ಇವರು ಮಾಡಿದಂತ ಒಂದು ಸಾಹಸ. ಕನ್ನಡ ಸಿನಿಮಾಗಳಲ್ಲಿ ಒಂದು ಸೂಪರ್ ಹೀರೋ ವಿಜಿಲ್ಯಾಂಟಿ ಸಿನಿಮಾಗಳು ಬಂದಿದ್ದು ಬಹಳ ಕಡಿಮೆ. ಹಾಗಂತ ನಾನು ಇದಕ್ಕೆ ಜಾಸ್ತಿ ರೇಟಿಂಗ್ ಕೊಡ್ತಿರೋದಲ್ಲ. ಆಕ್ಚುಲ್ ಆಗಿ ಸಿನಿಮಾನು ಈ ರೇಟಿಂಗ್‌ನ ಡಿಸರ್ವ್ ಮಾಡುತ್ತೆ. ಹಾಗೆ ಉಗ್ರಂ ಆದ್ಮೇಲೆ ಶ್ರೀಮುರಳಿ ಅವರು ಈ ಸಿನಿಮಾದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅವರು ಕಮ್‌ಬ್ಯಾಕ್ ಸಹ ಮಾಡಿದ್ರು. ಸೊ, ನಿಮ್ಗೆ ಗೊತ್ತಿದೆ, ನೀವು ಸಿನಿಮಾ ನೋಡಿದ್ರೆ ನಾನು ಯಾಕೆ ನಂಬರ್ 2 ಪೊಸಿಷನ್ ಕೊಡ್ತಿದ್ದೀನಿ ಅಂತ ನೀವು ಮಾಡ್ತೀರಾ. ಅಂಡ್ ಫೈನಲ್ ಆಗಿ ಕೊನೆಯದಾಗಿ ನಮ್ಮ ಲೀಸ್ಟ್‌ನ ಮೊದಲನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಮಾರ್ಟಿನ್. ಓಹ್! ಸಾರಿ, ಬೇರೆ ಯಾವುದೋ ರಿಪೋರ್ಟ್ ಓದ್ಬಿಟ್ಟೆ, ಹರ್ಟ್ ಆಗ್ಬೇಡಿ. ಮೊದಲನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಭೈರತಿ ರಣಗಲ್. ನೀವು ಇದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಈ ಸಿನಿಮಾ ಥಿಯೇಟರಲ್ಲಿ ಕೊಟ್ಟಿರೋ ಎಕ್ಸ್‌ಪೀರಿಯನ್ಸು
ಬೇರೆ ಯಾವ ಸಿನಿಮಾನು ಈ ವರ್ಷ ಬಂದಿರೋ ಸಿನಿಮಾಗಳಲ್ಲಿ ಕೊಟ್ಟಿಲ್ಲ. ಈ ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್‌ಮೆಂಟ್ ಇಂದನೂ ಒಳ್ಳೆ ಕೆಲಸ ಮೂಡಿಬಂದಿದೆ. ಕೊನೆಯದಾಗಿ ಈ ಸಿನಿಮಾ ನಂಬರ್ 1 ಬರೋಕೆ ಕಾರಣನೇ ನಮ್ಮ ಶಿವಣ್ಣ ಅವರ ಪರ್ಫಾರ್ಮೆನ್ಸ್. ಹಾಗೆ ಈ ಲೀಸ್ಟಲ್ಲಿ ಇಲ್ಲದೆ ಇರೋ 2 ಸಿನಿಮಾಗಳು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಈ ಲೀಸ್ಟು ಜಸ್ಟ್ ಟಾಪ್ 10 ಇರೋ ಕಾರಣ ಹಾಕೋಕ್ಕಾಗಿಲ್ಲ ಈ ಲೀಸ್ಟಲ್ಲಿ. ಆ 2 ಸಿನಿಮಾ ಯಾವ್ದಪ್ಪ ಅಂದ್ರೆ, ಒಂದು ಶಿವಮ್ಮ. ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ ಬಂದ ಈ ಸಿನಿಮಾ ತುಂಬಾ ಒಳ್ಳೆ ಪ್ರಕ್ರಿಯೆ ಪಡೀತು ಜನರಿಂದ. ಹಾಗೆ ಇದು ಒಂದು ಅವಾರ್ಡ್ ಬೇಸ್ ಸಿನಿಮಾ ಅಂತಾನೂ ಹೇಳ್ಬೋದು. ಹಾಗೆ ಇದೇ ಜಾನ್ರಲ್ಲಿ ಇದೇ ಬೇಸಲ್ಲಿ ಇರುವಂತ ಇನ್ನೊಂದು ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಫೋಟೋ. ಫೋಟೋ ಸಿನಿಮಾ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಯಾರ್ಯಾರು ನೋಡಿದ್ದಾರೆ ಎಲ್ರೂ ತುಂಬಾ ಅಪ್ರಿಸಿಯೇಟ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಥ್ರೂಔಟ್ ನಾಟ್ ಜಸ್ಟ್ ಓನ್ಲಿ ಇನ್ ಕರ್ನಾಟಕ, ಔಟ್ಸೈಡ್ ಆಫ್ ಕರ್ನಾಟಕನೂ ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪ್ರಕ್ರಿಯೆ ಬಂದಿದೆ. ಈ ಸಿನಿಮಾಗಳು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ ಈ ಸಿನಿಮಾದ ರ್ಯಾಂಕಿಂಗ್ ಕುರಿತು ಏನಾದರೂ ನಿಮಗೆ ಪ್ರಶ್ನೆ ಇದ್ರೆ, ನಿಮಗೆ ಈ ಸಿನಿಮಾಗಳಲ್ಲಿ ಇಷ್ಟ ಆಗಿರೋ ಥರ ನೀವು ರ್ಯಾಂಕಿಂಗ್ ಹಾಕಿ ಕಮೆಂಟ್‌ನ ಮಾಡಿ. ಥ್ಯಾಂಕ್ ಯು.